ಬನಶಂಕರಮ್ಮನ ಮೇಲೆ ಸವಾಲ್ ಹಾಕಿದ್ದು. ಹಾಗಾದ್ರೆ ನೀವ್ ಯಾರು ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಕೂಗಾಡೋದೇ ಇಲ್ವಾ? ಹೌದು, ಮಕ್ಳಿಗೆ ಬೇಜಾರಾದಾಗ ಅಮ್ಮಂದ್ರ ಮೇಲೆ ಕೋಪ ಮಾಡ್ಕೊಂತೀವಿ, ಕೂಗಾಡಿದೀವಿ, ಬೈದಿದೀವಿ. ಅದಕ್ಕೇನೀಗ? ನೀವು ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಾಗ ಅವರು ನಿಮ್ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟಿದಾರಾ? ಯಾಕಮ್ಮ ಬಿಡ್ತಾರೆ? ನಾವೇನ್ ಅವ್ರ ಮಕ್ಳಲ್ವಾ? ನಿಮ್ಮ ಅಮ್ಮನ್ಗೆ ನೀವು ಮಕ್ಳ ಅಂದ್ಮೇಲೆ ಬನಶಂಕರಮ್ಮನ್ಗೆ ನಾವೆಲ್ಲರೂ ಮಕ್ಕಳೇ ತಾನೆ? ನಿಮ್ಮಮ್ಮ ಮಕ್ಳು ಮಾಡಿರೋ ತಪ್ಪನ್ನ ಹೋಗಿ ಅಂತ ಕ್ಷಮಿಸಿದಾಗ ಬನಶಂಕರಮ್ಮ ಕ್ಷಮಿಸಲ್ಲ ಅಂತ ಹೇಗ್ ಅನ್ಕೋತೀರಾ? ಏನಮ್ಮ ಭಕ್ತಿ ನೀನು? ನಿನ್ನ ನಾವು ಬನಶಂಕರಮ್ಮನ ಮಗಳು ಅಂತ ನಂಬ್ಕೊಂಡಿದೀವಿ, ಅಂತದ್ರಲ್ಲಿ ನೀನು ಇವನ್ನೇ ವಹಿಸ್ಕೊಂಡ್ ಬರ್ತಾ ಇದೀಯಲ್ಲ. ಸಾಕ್ಷಿ ನಮ್ ಕಣ್ಮುಂದನೇ ಇದೆ. 18 ವರ್ಷ ಅಮ್ಮ ನಮ್ಮಿಂದ ದೂರ ಇದ್ದಿದ್ದು. ನಮ್ಮೆಲ್ರಿಗಿಂತ ಆ ನೋವು ನಿನಗೆ ಚೆನ್ನಾಗ್ ಗೊತ್ತಲ್ವಮ್ಮ? ಅದೇ 18 ವರ್ಷ ಆದ್ಮೇಲೆ ಆದಿತ್ಯಾಗ ಅಗಸ್ತ್ಯ ಬಂದ ಮೇಲೆ ಬನಶಂಕರಮ್ಮನ್ ಗುಡಿ ಬಾಗ್ಲು ತೆಗ್ದಿದ್ದು ಅಂತ ನಿಮ್ಗೆ ಯಾಕೆ ಅನ್ಸಲ್ಲ? ಏನೇನ ಮಾತಾಡ್ಬೇಡ ಭಕ್ತಿ. ಏನೇನೋ ಅಲ್ಲ ಅಣ್ಣ, ಇರೋದನ್ನೇ ಹೇಳ್ತಾ ಇದ್ದೀನಿ. ನೀವ್ ಹೇಳ್ದಂಗೆ ನಿಮ್ಮಮ್ಮನೇ ನಿಮ್ಮೇಲ್ ಕೋಪ ಮಾಡ್ಕೊಳ್ಳೋದಿಲ್ಲ ಅಂದ್ಮೇಲೆ ಇಡೀ ಜಗತ್ತನ್ನೇ ಕಾಯೋ ಜಗನ್ಮಾತೆ ಅವಳ ಮಕ್ಳ ಮೇಲೆ ಕೋಪ ಮಾಡ್ಕೋತಾಳ? ನೀವೇ ಯೋಚನೆ ಮಾಡಿ. ಅವತ್ತು ಉತ್ಸವ ದಿನ ನಾನು ನಮ್ಮ ಅಪ್ಪನ್ ಕಳ್ಕೊಂಡೆ, ಇವ್ರ ಅಪ್ಪನ್ ಕಳ್ಕೊಂಡ್ರು. ಅವತ್ ನಾವೆಲ್ಲ ನೋವಲ್ಲಿ ಇರ್ಬೇಕಾದ್ರೆ ಯಾರಂತಾನೆ ದೂಷಿಸಕ್ಕಾಗತ್ತೆ? ಪ್ರಪಂಚದ ಆಗು ಹೋಗುಗಳು ಗೊತ್ತಿರೋದು ಅವಳಿಗೆ ತಾನೆ. ಆ ಬನಶಂಕರಮ್ಮನೇ ತಾನೆ ನಮಗ್ ಉತ್ತರ ಕೊಡ್ಬೇಕಾಗಿರೋದು. 9 ವರ್ಷದ ಹುಡುಗ ತಪ್ಪು ಮಾಡ್ದ ಅಂತ ನೀವ್ ಹೇಗ್ 20 ವರ್ಷ ಬಿಟ್ಟು ಶಿಕ್ಷೆ ಕೊಡ್ತೀರಾ? ದುಃಖಕ್ಕೆ ದುಃಖನೇ ಸಮ ಅಲ್ಲ. ಇಷ್ಟಕ್ಕೂ ಇವ್ರು ಕೆಟ್ಟೋರ್ ಅನ್ನೋದಾದ್ರೆ ಬನಶಂಕರಮ್ಮನ್ ಪೂಜಿಸೋ ನೀವು ಕೆಟ್ಟೋರಾಗಕ್ ಹೇಗ್ ಸಾಧ್ಯ? ನಿಮ್ ಪ್ರಕಾರ ಅಗಸ್ತ್ಯ ತಪ್ಪೇ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡೋದು ಬಿಡೋದು ಅಮ್ಮಂಗ್ ಬಿಟ್ಟಿದ್ದು. ಅದು ನೆನಪಿರ್ಲಿ. ಇನ್ನು ಮುಂದೆ ನನ್ನ ಗಂಡನ್ಗೇನಾದ್ರೂ ನಿಮ್ಮಿಂದ ತೊಂದ್ರೆ ಆದ್ರೆ ಇಷ್ಟು ದಿನ ಅಮ್ಮನ ಮಗಳಾಗಿ ನೋಡಿದ ಭಕ್ತಿ ರಾಯರ್ ಮನೆ ಸೊಸೆಯಾಗಿ ಉತ್ತರ ಕೊಡ್ಬೇಕಾಗತ್ತೆ. ಹುಷಾರ್.